ಹಲೋ, ಹಾಯ್, ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ಸಹ? ನಾನುಂಟಲ್ಲ, ಒಂದು 2 ಮಂತ್ಸ್ ಬ್ಯಾಕ್ ಆಲೂಗಡ್ಡೆ ಅನ್ನು ಪ್ಲ್ಯಾಂಟ್ ಮಾಡಿದ್ದೆ. ಅದು ಈಗ ದೊಡ್ಡ ಗಿಡ ಆಗಿ ತುಂಬ ಆಲೂಗಡ್ಡೆ ಅದರಲ್ಲಿ ಬಂದಿದೆ. ಹಾರ್ವೆಸ್ಟ್ ಮಾಡಿದ ದೊಡ್ಡ ವೀಡಿಯೋ ನಾನು ತೆಗಿಲಿಲ್ಲ, ಚಿಕ್ಕದೊಂದು ಶಾರ್ಟ್ಸ್ ಥರ ಮಾಡಿ ಅದನ್ನು ರೀಲ್ ಥರ ಅಪ್ಲೋಡ್ ಮಾಡಿದ್ದೇನೆ ಯೂಟ್ಯೂಬಲ್ಲಿ. ನಿಮಗೆ ಬೇಕಿದ್ರೆ ನೋಡ್ಬೋದು. ನನ್ನ ಮಗಳಿಗಂತೂ ಅದನ್ನು ಆಲೂಗಡ್ಡೆ ಹಾರ್ವೆಸ್ಟ್ ಮಾಡಲಿಕ್ಕೆ ತುಂಬಾ ಅವಳು ವೆಯ್ಟ್ ಮಾಡ್ತಾ ಇದ್ಲು, ಯಾವಾಗ ಆಗ್ತದೆ, ಯಾವಾಗ ರೆಡಿ ಆಗ್ತದೆ ಅಂತ. ಫೈನಲಿ ಅದು ಆಗಿತ್ತು ರೆಡಿ. ಹಾಗೆ ಅವಳು ತುಂಬ ಖುಷಿಯಿಂದ ಅದನ್ನು ಒಂದೊಂದನ್ನೇ ಹೆಕ್ಕಿ ಹಾರ್ವೆಸ್ಟ್ ಮಾಡಿದ್ದಾಳೆ. ಇಲ್ಲಿ ನೋಡಿ ಅಂತೆ ತುಂಬ ಉಂಟು. ಇದನ್ನು ಈಗ ಚಂದ ಮಾಡಿ ವಾಶ್ ಮಾಡಿ ಒಂದು ವೆಯ್ಟ್ ಚೆಕ್ ಮಾಡುವ ಇದ್ರದ್ದು ಎಷ್ಟು ಸಿಕ್ಕಿದೆ ಅಂತ. ಕೆಲವೆಲ್ಲ ತುಂಬ ದೊಡ್ಡದುಂಟಾಯ್ತಾ. ಎಷ್ಟು ಆಲೂಗಡ್ಡೆ ಸಿಕ್ಕಿತ್ತು ಗೊತ್ತುಂಟಾ? ಇಲ್ಲಿ ನೋಡಿ ಅಂತೆ ಎಷ್ಟು. ಇದೆಲ್ಲ ದೊಡ್ಡದುಂಟಾಯ್ತಾ. ಇದು ಸ್ವಲ್ಪ ಚಿಕ್ಕ ಸೈಜ್, ಇದು ಬೇಬಿ ಪೊಟ್ಯಾಟೋಸ್ ಥರ ಕಾಣ್ತದೆ ಸ್ವಲ್ಪ. ಮೇ ಬಿ ನಾನು ಬೇಬಿ ಪೊಟ್ಯಾಟೋಸ್ ಇದು ಹಾಕಿದ್ದೆ ಅನಿಸ್ತದೆ, ನೆನಪಿಲ್ಲ ನನಗೆ ಈಗ. ಇದು ಒಂದು ಇಷ್ಟು ಆಲೂಗಡ್ಡೆ ಸಿಗಲಿಕ್ಕೆ ನಾನು ಐ ಥಿಂಕ್ ಒಂದು 9 to 10 ಆಲೂಗಡ್ಡೆಯನ್ನು ಪ್ಲ್ಯಾಂಟ್ ಮಾಡಿದ್ದೆ. ಇದರದ್ದು ಮೇಂಟೆನೆನ್ಸ್ ತುಂಬ ಈಸಿ, ಇದಕ್ಕೆ ಎಂತ ಫರ್ಟಿಲೈಸರ್ ಬೇಡ. ಸ್ವಲ್ಪ ಮಣ್ಣು ಮಾತ್ರ ಒಂದು ಸ್ವಲ್ಪ ಲೂಸ್ ಮಣ್ಣು ಇದ್ದರೆ ಈಸಿಲಿ ನಮಗೆ ಹಾರ್ವೆಸ್ಟ್ ಮಾಡಲಿಕ್ಕೆ ಸಾಕ್ತದೆ. ನಿಮ್ಮ ಹತ್ರ ಇರುವ ಆಲೂಗಡ್ಡೆ ಆಲ್ರೆಡಿ ಮೊಳಕೆ ಬಂದಿದ್ದರೆ ಅದು ತುಂಬ ಬೇಗ ಪ್ಲ್ಯಾಂಟ್ ಆಗ್ತದೆ ಆಯಿತಾ. ಇಲ್ಲದಿದ್ದರೆ ಸ್ವಲ್ಪ ಟೈಮ್ ತಗೊಳ್ತದೆ. ನಮ್ಮದು ಇಲ್ಲಿ ಬೇಗ ತುಂಬ ಆಲೂಗಡ್ಡೆ ಮೊಳಕೆ ಬಂದಿತ್ತು. ಮತ್ತು ಮೊಳಕೆ ಬಂದದನ್ನು ತಿನ್ನಬಾರ್ದು ಅಂತ ಸಹ ಹೇಳ್ತಾರೆ, ಅದಕ್ಕೆ ನಾನು ಸಿಗ್ತದನ್ನು ಪ್ಲ್ಯಾಂಟೇ ಮಾಡಿದ್ದು. ಈಗ ಇದರದ್ದು ವೆಯ್ಟ್ ಚೆಕ್ ಮಾಡುವ ಆಯಿತಾ. ಫಸ್ಟಿಗೆ ಇದನ್ನೆಲ್ಲ ನಾನು ಇದರೊಳಗೆ ಹಾಕ್ತೇನೆ. ಕೆಜಿ ಉಂಟು ಗೊತ್ತುಂಟಾ? ಇಲ್ಲಿ ನೋಡಿ ಅಂತೆ ಆಲ್ಮೋಸ್ಟ್ 4 kg ಉಂಟು. 4 ಅಲ್ಲ, 4 ಮತ್ತು 5 ಇದು ಮಿಡ್ಡಲಲ್ಲಿ 4.5 kg ಇರ್ಬೋದು. ಇದೊಂದು ನಮ್ಮದು ಚಿಕ್ಕದು ಫೌಂಟೇನ್ ಆಯಿತಾ. ನೋಡಿ ಎಷ್ಟು ಕ್ಯೂಟ್ ಉಂಟಲ್ಲ. ಇವಳಿಗೆ ಪಜಲ್ ಮಾಡೋದಂದ್ರೆ ತುಂಬ ಇಷ್ಟ ಆಯಿತಾ. ಅವಳು ಎಷ್ಟು ಹೊತ್ತಾದರೂ ಕೂತ್ಕೊಂಡು ಮಾಡ್ತಾನೆ ಇರ್ತಾಳೆ. ಪಜಲ್ ಮಾಡುವಾಗ ಅವರೊಟ್ಟಿಗೆ ನಾವು ಸಹ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಸಹ ಮಾಡ್ತಾರೆ. ಇಲ್ಲದಿದ್ದರೆ ಅವರನ್ನೇ ಬಿಟ್ಟರೆ ಅವರಿಗೆ ಸಹ ಮಾಡಲಿಕ್ಕೆ ಸ್ವಲ್ಪ ಬೋರ್, ಮತ್ತು ಸ್ವಲ್ಪ ಹೆಲ್ಪ್ ಸಹ ಬೇಕಲ್ಲ ಅವರಿಗೆ. ಮಾಡಿದರೆ ಒಳ್ಳೆಯದು, ಅವ್ರದ್ದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅದೆಲ್ಲ ಇಂಪ್ರೂವ್ ಆಗ್ತದೆ. ಆಲ್ಮೋಸ್ಟ್ ಫಿನಿಶ್ ಆಗ್ಲಿಕ್ಕೆ ಆಯ್ತು ಈಗ. ಫೈನಲಿ ಇದು ಕಂಪ್ಲೀಟ್ ಆಯಿತು.